ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಬಾಂಬ್ ಸಿಡಿಸಿದಂತಹ ಸಚಿವ ಕೆಎನ್ ರಾಜಣ್ಣ ಈ ಹನಿ ಟ್ರ್ಯಾಪ್ ರಹಸ್ಯವನ್ನ ಇವತ್ತು ಬಿಚ್ಚಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಕೆಎನ್ ರಾಜಣ್ಣ. 2 ಬಾರಿ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತಂತೆ. ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸಚಿವ ರಾಜಣ್ಣ. ಒಬ್ಬ ಯುವಕನಿಂದ ರಾಜಣ್ಣಗೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿತ್ತಂತೆ. ಬೇರೆ ಬೇರೆ ಹುಡುಗಿಯರನ್ನ ಆ ಯುವಕ ಕರೆ ತರ್ತಾ ಇದ್ದ. ಯುವತಿಯನ್ನ ಹೈಕೋರ್ಟ್ ವಕೀಲೆ ಅಂತ ಪರಿಚಯ ಮಾಡಿಸ್ತಾ ಇದ್ದಂತೆ ಆ ಯುವಕ. 2 ಬಾರಿ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು. ಅದರಲ್ಲಿ 2 ಬಾರಿಯೂ ಕೂಡ ಯುವತಿಯರನ್ನ ಲಾಯರ್ ಅಂತ ಯುವಕ ಪರಿಚಯಿಸ್ತಾ ಇದ್ದಂತೆ. ಹನಿ ಟ್ರ್ಯಾಪ್ ಯತ್ನ ದಾಖಲೆ ಇಲ್ಲ ಅಂತ ಸಚಿವ ರಾಜಣ್ಣ ಹೇಳಿದ್ದಾರೆ. ಮನೆಯಲ್ಲಿ ಸಿಸಿಟಿವಿ ಇಲ್ಲ, ಅವರು ಬಂದು ಹೋದ ವಿಡಿಯೋ ಇಲ್ಲ. ಹುಡುಗಿ ಯುವಕನ ಫೋಟೋ ತೋರಿಸಿದ್ರೆ ಗುರುತು ಹಿಡಿಯುವೆ. ತುಮಕೂರಿನಲ್ಲಿ ಸಚಿವ ಕೆಎನ್ ರಾಜಣ್ಣ ಹೇಳಿದಂತಹ ಮಾತಿದು. ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಸಚಿವ ರಾಜಣ್ಣ. 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತಂತೆ. ಒಬ್ಬ ಯುವಕನಿಂದ ನಡೆದಂತಹ ಯತ್ನವಂತೆ ಇದು. ಬೇರೆ ಬೇರೆ ಹುಡುಗಿಯರನ್ನ ಕರೆ ತರ್ತಾ ಇದ್ದಂತೆ ಆ ಯುವಕ. 2 ಬಾರಿಯೂ ಕೂಡ ಯುವತಿಯರನ್ನ ಕರೆದುಕೊಂಡು ಬಂದು ಲಾಯರ್, ಹೈಕೋರ್ಟ್ ಲಾಯರ್ ಅಂತ ಪರಿಚಯಿಸಿದ್ದಂತೆ. ಹನಿ ಟ್ರ್ಯಾಪ್ ಯತ್ನ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಸಚಿವ ರಾಜಣ್ಣ. ಏನು ಇಷ್ಟೋ ಜನ ಬಂದಿದ್ದೀರಲ್ಲಪ್ಪ? ಕಮ್ಮಿ ಜನ ಇದ್ವಿ ಸರ್, ಬೈಸ್ಕೊಂಡ್ವಿ. ಯಾಕೆ, ಯಾರು ಬೈದರು? ನಾನು ಎಲ್ಲ ಹೊರಟಿದ್ದಲ್ವ, ನಾನು ಈಗಲೂ ಹೊರಟಿದ್ದೀನಿ. ಅಲ್ಲಿ ಕಾಯ್ತಾವ್ರಲ್ಲಿ ನಿಮ್ಮ ಆಫೀಸ್ ಅಪ್ಡೇಟೇಷನ್ ಅಲ್ಲಿ ನೆನ್ನೆ ಸಿಕ್ಕಿರಲ್ಲ ಬೆಂಗಳೂರಲ್ಲಿ, ಒಬ್ಬರು ಬರಲೇ ಇಲ್ಲ. CM ಅಲ್ಲೇ ಇದ್ದೆ. 4 ಗಂಟೆಯಿಂದ 7:15ವರೆಗೂ ಇದ್ದೆ. 4 o'clock ಇಂದ 7:30ವರೆಗೂ ಇದ್ದ ಅವ್ರ ಮನೇಲಿ. ನಮ್ಗೆ ಬೆಳಿಗ್ಗೆ 6 ಗಂಟೆಗೆ ಒಂದು ಫೋನ್ ಮಾಡ್ತಾರೆ ಎಸ್ ಸರ್. ಈಗ ಲಕ್ನೋ ಲಾಯರ್ ಒಬ್ರು ಯಾರು ಲಕ್ನೋನವರು ಈ PIA ಸಲ್ಲಿಸ್ತಾ ಇದ್ದಾರೆ ಸರ್. ನೀವು ನೋಡಿದೆ, ಪೇಪರ್ ಅಲ್ಲಿ ನೋಡಿದೆ. ನಿಮ್ಮ ಮಾಧ್ಯಮದವ್ರ ಸೃಷ್ಟಿ ಏನಂದ್ರೆ, ನಾನು ಎಲ್ಲಾದ್ರೂ ಜಡ್ಜಸ್ ಬಗ್ಗೆ ಹೇಳಿದ್ದೀನ? ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ. ನಾನು ರಾಜಕಾರಣಿಗಳು ಈ ಪಾರ್ಟಿಲಿರೋರು ಆ ಪಾರ್ಟಿಲಿರೋರು ಎಲ್ಲರ ಮೇಲೂ ಕೂಡ ಈ ರೀತಿ ಕಳಂಕ ತರುವಂಥ ಪ್ರಯತ್ನಗಳೆಲ್ಲ ಆಯಾ ಪಾರ್ಟಿಗಳಲ್ಲಿ ಅವ್ರವ್ರ ವಿರೋಧಿಗಳೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ದೇನೆ ಹೊರತು ಇದರಲ್ಲಿ ನ್ಯಾಯಾಧೀಶಗಳಿದ್ದಾರೆ, ಇನ್ನೊಬ್ರು ಇದ್ದಾರೆ ಅಂತಕ್ಕಂಥದ್ದು ನನ್ನಿಂದ ಬಂದಿಲ್ಲ. ನಾನು ಕೋಲಾರದಲ್ಲೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಪತ್ರಿಕೆ ಪ್ರಜಾವಾಣಿ ಪೇಪರಲ್ಲೂ ಕೂಡ ಬಂದಿದೆ. ಗೊತ್ತಾಯ್ತಾ? ನನಗೆ ಇರ್ತಕ್ಕಂಥ ಮಾಹಿತಿ, ರಾಜಕಾರಣಿಗಳು ಆಯಾ ಪಕ್ಷದಲ್ಲಿ ಯಾರ್ಯಾರು ಪ್ರಭಾವಿಗಳು ಸ್ವಲ್ಪ ಓಕಲ್ಲಾಗಿ ಮಾತಾಡ್ತಾರೆ ಅಂಥವ್ರ ಮೇಲೆಲ್ಲ ಈ ಥರ ಪ್ರಯತ್ನಗಳು, ರಾಜಕೀಯ ದ್ವೇಷ ತೀರಿಸ್ಕೊಳ್ಳೋಕ್ಕೆ ಮಾಡ್ತಾ ಇರ್ತಕ್ಕಂಥ ಹುನ್ನಾರಗಳು ಇದ್ದಾವೆ ಅಂತ ಹೇಳಿದ್ದೀನಿ. ಅವ್ರು ಯಾರೋ ಜಡ್ಜಸ್ಗಳ ಮೇಲೆ ಅಂತೇಳಿ ಹೇಳಿದ್ದಾರೆ ಅಂತೇಳಿ ಅವರು ಒಂದು PIL ಹಾಕಿ ಈ ಥರ ಜಡ್ಜಸ್ಗಳ ಮೇಲೆ ಹೇಳಿದ್ದಾರೆ, ಅದು CBIಗೆ ಹೋಗಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ PIL ಅದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.